ನಿಮ್ಮನ್ನು ಅದೆಷ್ಟು ನಂಬಿದ್ದೆ ಭಾರ್ಗವಿ. ನಿಮ್ಮ ಆದರ್ಶದಿಂದ ಈ ಮನೆಯವ್ರ ಯೋಚನೆ ಭಾವನೆ ಬದಲಾಗತ್ತೆ, ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ವಿಕ್ಕಿ ಮೇಲೆ ಅಪವಾದ ಹೊರಿಸಿ ನನ್ನ ತಂಗಿ ಜೀವನನೇ ಹಾಳು ಮಾಡ್ಬಿಟ್ರಿ. ಇವಳೇ ನಿಮ್ಮ ಮನೆಯ ಭಾರ್ಗವಿ. ನನ್ನ ತಮ್ಮ ಅಂದ್ರೆ ನಿಮ್ಮ ಅಳಿಯ ಇನ್ಯಾವತ್ತು ಜೈಲಿಂದ ಹೊರಗಡೆ ಬರ್ಬಾರ್ದು ಅಂತ ಪ್ಲಾನ್ ಮಾಡ್ತಿದ್ದಾಳೆ. ನಾವೆಲ್ಲರೂ ಆ ಅನಾಮಿಕಾ ಯಾರು ಅನ್ನೋ ಯೋಚನೆಯಲ್ಲಿದ್ರೆ ಅವಳಿಗೆ ಸಾಥ್ ಕೊಡ್ತಿರೋ ಈ ಭಾರ್ಗವಿ ನಮ್ಮ ಮಧ್ಯದಲ್ಲೇ ಇದ್ದಾಳೆ. ಒಟ್ನಲ್ಲಿ ನಾವ್ ಯಾರು ನೆಮ್ಮದಿಯಾಗಿ ಜೀವನ ಮಾಡಬಾರ್ದು, ಅದೇ ಅವಳ ಗುರಿ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಯಾಕೆ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದೀಯಾ? ನಾವಂತೂ ಬಿದ್ದೋಗೋ ಮರ. ನಮ್ಮ ಮಗಳು ಚೆನ್ನಾಗಿರ್ಲಿ ಅಂತ ಆಸೆ ಪಡೋದೇ ತಪ್ಪ. ರಿತು ಜೀವನ ಸರಿ ಹೋಗೋದು ವಿಕ್ಕಿ ಹೊರಗ್ ಬಂದ್ರೆ ಮಾತ್ರ. ಅದಾಗ್ದಿರೋ ತರ ತಡಿತಿರೋದು ಯಾರು? ಆ ಭಾರ್ಗವಿ. ಆದ್ರೆ ನಿಮ್ ಕಣ್ಣಲ್ಲೆಲ್ಲ ಕೆಟ್ಟವರಾಗಿರೋದು ನಾನು ಮತ್ತೆ ವಂದನ. ಭಾರ್ಗವಿ ಮೇಲೆ ಸುಳ್ಳು ಅಪವಾದ ಹೊರಿಸದೇ ಇದ್ರೆ ನಿನಗೆ ಸಮಾಧಾನನೇ ಆಗಲ್ಲ ಅಲ್ವಾ ಬೃಂದ? ನಿಮ್ಮನ್ನು ಅದೆಷ್ಟು ನಂಬಿದ್ದೆ ಭಾರ್ಗವಿ. ನಿಮ್ಮ ಆದರ್ಶದಿಂದ ಈ ಮನೆಯವ್ರ ಯೋಚನೆ ಭಾವನೆ ಬದಲಾಗತ್ತೆ, ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ವಿಕ್ಕಿ ಮೇಲೆ ಅಪವಾದ ಹೊರಿಸಿ ನನ್ನ ತಂಗಿ ಜೀವನನೇ ಹಾಳು ಮಾಡ್ಬಿಟ್ರಿ. ನಿಮ್ ಮುಗ್ಧತೆನ ಎಲ್ರೂ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ನಿಮ್ ಸುತ್ತಮುತ್ತ ನಡೀತಿರೋದೆಲ್ಲ ನಾಟಕ ಅಂತ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಪಾರ್ಥ? ಮತ್ತೆ ನೀವು ನನ್ನ ಟಗರು ಪುಟ್ಟಿ ಆಗ್ತೀರಾ ಭಾರ್ಗವಿ? ಅಥವಾ ಜೀವನ ಪೂರ್ತಿ ಇದೇ ರೀತಿ ಕಳೆದ್ಬಿಡ್ತೀವ? ಆದಷ್ಟು ಬೇಗ ನನ್ನ ಮನಸ್ಸು ನಿಮ್ಗೆ ಅರ್ಥ ಆಗಿ ನಾವು ಮೊದ್ಲಿನ ತರ ಖುಷಿಯಾಗಿರ್ತೀವಿ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಪಾರ್ಥ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗೋದನ್ನ ಕೇಳಿದ್ದೀನಿ. ಮನೇಲೂ ಟ್ರಾಫಿಕ್ ಜಾಮ್ ಆಗ್ತಿದೆಯಲ್ಲ. ಹಲೋ ಹಲೋ, ನಗರದ ಯುವ ಪ್ರೇಮಿಗಳೇ, ಎಲ್ಲಿ ಕಳೆದೋಗ್ಬಿಟ್ಟಿದ್ರಾ? ನೋಡಿ, ನಾನು ಮೇಲ್ಗಡೆ ಹೋಗ್ಬೇಕು, ರಿತುಗೆ ಟ್ಯಾಬ್ಲೆಟ್ ತರಬೇಕು, ಸ್ವಲ್ಪ ಜಾಗ ಬಿಡ್ತೀರಾ? ಆಹಾ, ಮುತ್ತಿನಂತ ಜೋಡಿ ಮಾತಾಡದೆ ಮುನಿಸ್ ತೋರಿಸ್ಕೊಳ್ತಾ ಇದ್ರು. ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಅದ್ಯಾರ್ದೋ ವಿಷಯಕ್ಕೆ ಹಾವು ಮುಂಗ್ಸಿ ಥರ ಆಡ್ತಿದಾರಲ್ಲ. ಆಹಾ, ಆದಷ್ಟು ಬೇಗ ಇವರಿಬ್ರಿಗೂ ಒಂದಾಗಬೇಕು. ಯಾರ ಕೆಟ್ಟ ದೃಷ್ಟಿನೂ ಇವ್ರ ಮೇಲೆ ಬೀಳದೇ ಇರಲಿ. ಭಗವಂತ, ನೀನೇ ನೋಡ್ಕೊಳ್ಬೇಕಪ್ಪ. ಬ್ರೋ,
ಪಾಪು 2 ನಿಮಿಷ ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬಂದ್ಬಿಡ್ತೀನಿ. ರಿತು, ಇವಾಗ ನೀನು ಆರಾಮಾಗಿದ್ಯಾ ಅಲ್ವಾ? ಇವಾಗ ಓಕೆ ತಾನೆ? ಆರಾಮಾಗಿರೋದಕ್ಕೆ ನಿನ್ನ ಹೆಂಡತಿ ಹೇಳ್ಬಿಡ್ತಾಳೆ ಬ್ರೋ. ಮೊದ್ಲು ಮಗುನ್ ಕಿತ್ಕೊಂಡ್ಲು, ಈಗ ವಿಕ್ಕಿನ ಸಂಪೂರ್ಣವಾಗಿ ದೂರ ಮಾಡಕ್ ಹೊಟ್ಟಿದ್ದಾಳೆ. ನೋಡಿಲಿ. ತಗೊಳ್ಳಿ, ಇದು ನಿಮ್ ಡ್ಯಾಡ್ದು. ಅದೆಷ್ಟು ಬೇಡ್ಕೊಂಡು ಕೇಳ್ದೆ ಪೆಟಿಷನ್ ಹಾಕ್ಬೇಡಿ ಅಂತ, ಅಂದ್ರೂ ಹಾಕಿದ್ರಲ್ಲ. ಕಷ್ಟ ಎದುರಾಯ್ತು ಅಂತ ಸತ್ಯದ ದಾರಿನ ಬಿಡಕ್ಕಾಗಲ್ಲ ಅಲ್ವಾ? ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಮುಚ್ಚಿಟ್ಟಿರೋ ಸತ್ಯಗಳು, ಬಚ್ಚಿಟ್ಟಿರೋ ಸಾಕ್ಷಿಗಳು ಎಲ್ಲ ಹೊರಗಡೆ ಬರುತ್ತೆ. ಯಾರು ಎಂತವ್ರು ಅಂತ ಆದಷ್ಟು ಬೇಗ ಗೊತ್ತಾಗತ್ತೆ. ಬರ್ಲಿ ಬರ್ಲಿ, ನಾನು ಅದೇ ಕ್ಷಣಕ್ಕೆ ಕಾಯ್ತಾ ಇದ್ದೀನಿ. ಆವಾಗ್ಲಾದ್ರೂ ನಿಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗತ್ತಲ್ಲ, ಆವಾಗ ನಿಮಗೆ ನಿಮ್ ತಪ್ಪಿನ ಅರಿವಾಗತ್ತೆ. ಬಾರಿತು. ಭಾರ್ಗವಿ ಇಲ್ದೇ ಇರುವಾಗ ಅವಳ ರೂಮಲ್ಲಿ ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಅವಳು ಮುಖವಾಡ ಕಳ್ಚಕ್ಕೆ ಸಾಕ್ಷಿ ಹುಡುಕ್ತಾ ಇದ್ವಿ. ಅಲ್ಲಿ ಚೀಟಿ ಸಿಕ್ಕಿದೆ. ನಿಮ್ಮ ಭಾರ್ಗವಿ ಚೀಪ್ ಟ್ರಿಕ್ಸ್ ಎಲ್ರ ಮುಂದೆ ಬಯಲಾಗಿದೆ. ಅವಳು ನಿಮ್ ಹಾಗೆ ಬೆನ್ ಹಿಂದೆ ನಿಂತು ಪಿತೂರಿ ಮಾಡೋವಳಲ್ಲ, ಎದುರುಗಡೆ ನಿಂತು ಹೋರಾಡೋಳು. ಸಾಕೋತೆ, ನಿಮ್ ಮಾತನ್ನ ಕೇಳಿ ಆ ಭಾರ್ಗವಿನ ನಾವುಗಳೆಲ್ಲ ನಂಬಿದ್ ಸಾಕು. ಅವಳು ಎಂತವಳು ಅಂತ ನಮಗ್ ಚೆನ್ನಾಗಿ ಅರ್ಥ ಆಗಿದೆ. ಆದ್ರೆ ನೀವು ಮಾತ್ರ ನಿಮ್ ಮೊಮ್ಮಗಳ ಮೇಲೆ ಪ್ರೀತಿನೇ ಇಲ್ಲ ಅನ್ನೋ ತರ ಆ ಭಾರ್ಗವಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದೀರಾ. ಹೌದಮ್ಮ, ಆ ಭಾರ್ಗವಿಂದ ಆಗಿರೋ ಅನಾಹುತ 1 2 ಅದನ್ನೆಲ್ಲ ಮರೆಯೋದಕ್ಕೂ ಆಗಲ್ಲ, ಅವಳನ್ನ ಕ್ಷಮಿಸೋದಕ್ಕೂ ಆಗಲ್ಲ. ಕರೆಕ್ಟಾಗಿ ಹೇಳಿದ್ರಿ ಜಯಂತ್ ಮಾವ. ನಮ್ ಎಲ್ಲರ ನೆಮ್ಮದಿ ಕೆಡಿಸ್ತಿರೋ ಆ ಭಾರ್ಗವಿನ ಮೊದ್ಲು ಮನೆಯಿಂದ ಆಚೆ ಹಾಕಬೇಕು. ಎಲ್ರೂ ಸ್ವಲ್ಪ ಸುಮ್ಮನಿರ್ತೀರಾ? ಹೊರಗಡೆ ಕಳಿಸ್ಬೇಕಾಗಿರೋದು ಕೊಲೆಗಾರರನ್ನ ಬೆಂಬಲಿಸ್ತಿರೋ ನಿಮ್ಮೆಲ್ರು. ಬಡಪಾಯಿ ಸಂಧ್ಯಾಗೆ ನ್ಯಾಯ ಕೊಡ್ಸಕ್ ಹೊರಟಿರೋ ಭಾರ್ಗವಿನಲ್ಲ. ಯಾರನ್ನ ಕೊಲೆಗಾರ ಅಂತಿದ್ದೀರಾ? ಅಲ್ಲ, ನನ್ನ ತಮ್ಮ ಕೊಲೆ ಮಾಡಿರೋದನ್ನ ನೀವ್ ನೋಡಿದ್ದೀರಾ ಅಥವಾ ಕೋರ್ಟ್ ಹೇಳಿದ್ಯಾ? ಆ ಭಾರ್ಗವಿ ಮಾತ್ರ ಹೇಳ್ತಿದ್ದಾಳೆ. ಅವಳ ಮಾತನ್ನ ನಾವು ನಂಬೇಕಾ? ತನ್ನ ಸ್ವಾರ್ಥಕ್ಕೆ ಏನು ತಪ್ಪು ಮಾಡದಿರೋ ನನ್ನ ತಮ್ಮನ್ನ ಜೈಲಿಗೆ ಕಳ್ಸಿರೋ ಕಟಕೆ ಅವಳು. ಸೇಡು ಸ್ವಾರ್ಥ ತುಂಬಿಕೊಂಡಿರೋ ನಿಮ್ಮಂಥವ್ರಿಗೆ ನಮ್ ಭಾರ್ಗವಿ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ. ವಂದನಾ, ಅವಳ ಮನೆಯಲ್ಲೇ ನಿಂತ್ಕೊಂಡು ಅವಳನ್ನೇ ಬೈತಾ ಇದೀಯಾ? ಅವಳು ಈ ಮನೆ ಸೊಸೆ, ಹೊರಗ್ನವಳು ಅಂತ ಇನ್ಯಾರಾದ್ರೂ ಇದ್ರೆ ಅದು ನೀನೆ. ನಾಲಿಗೆ ಬಿಗಿ ಹಿಡಿದು ಮಾತಾಡು ವಂದನಾ. ಅಲ್ಲ ಜಯಂತ, ಭಾರ್ಗವಿ ಬಗ್ಗೆ ನಿನಗೆ ಗೊತ್ತಿದ್ರು ನೀನು ಇವ್ರ ಜೊತೆ ಸೇರ್ಕೊಂಡು ಅವಳ ಬಗ್ಗೆ ಅನುಮಾನ ಪಡ್ತಿದೀಯಾ? ನಿಜ ಏನು ಅಂತ ನಿನಗೂ ಗೊತ್ತು ಅಲ್ವೇನೋ? ಹೌದಮ್ಮ, ನನಗೆ ವಿಷಯ ಏನು ಅಂತ ಎಲ್ಲ ಗೊತ್ತಿದೆ. ಸಂಧ್ಯಾನ ಕೊಲೆ ಮಾಡಿರೋದು ವಿಕ್ಕಿ ಅಲ್ಲ, ಭಾರ್ಗವಿ. ಏನ್ ಹೇಳ್ತಾ ಇದ್ದೀಯಾ? ಅಮ್ಮ, ಸಂಧ್ಯನ್ ಕೊಂದಿದ್ ಯಾರು ಅಂತ ನನಗೆ ಗೊತ್ತಿಲ್ಲ.
ಆದ್ರೆ ಇನ್ನೂ ಭೂಮಿಗೆ ಬರ್ತಾ ಇರೋ ನನ್ನ ಮೊಮ್ಮಗನ್ ಕೊಂದಿದ್ ಮಾತ್ರ ಆ ಭಾರ್ಗವಿ. ರಿತು ಪ್ರೆಗ್ನೆಂಟ್ ಆಗಿದ್ಲು. ಅದಕ್ಕೆ ನಾನು ಬೃಂದ ಅರ್ಜುನ್ ಮೂವರು ಸೇರಿ ಈ ಮದ್ವೆನ ಅರ್ಜೆಂಟಲ್ಲಿ ಮಾಡಿಸಿದ್ವಿ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ ಅರ್ಜುನ್ ಕಷ್ಟಪಟ್ಟು ಈ ಮದ್ವೆ ಮಾಡಿಸ್ದ. ಆದ್ರೆ ಆ ಭಾರ್ಗವಿ ಅವಳ ಆಟನೇ ಸಾಧಿಸ್ಬೇಕು ಅಂತ ವಿಕ್ಕಿನ ಜೈಲಿಗೆ ಕಳ್ಸಿದ್ಲು. ಸಾಲ್ದು ಅಂತ ರಿತುನ ಕೆಳಗಡೆ ಬೀಳ್ಸಿ ಅವಳಿಗೆ ಅಬಾರ್ಷನ್ ಆಗೋಗ್ ಮಾಡಿದ್ಲು. ಇದೆಲ್ಲ ಮಾಡಕ್ಕೆ ಅವಳಿಗೆ ಹೇಗ್ ಮನ್ಸು ಬಂತು ಅತ್ತೆ? ಎಲ್ರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ಹೇಳೋ ಭಾರ್ಗವಿ ಈಗ ನನ್ ಮಗಳ ನೋವಿಗೆ ನ್ಯಾಯ ಕೊಡಿಸ್ತಾಳ ಅತ್ತೆ? ಅವಳ ಜೀವನನ ಅವಳು ಹೇಗ್ ಸರಿ ಮಾಡ್ತಾಳೆ ಹೇಳಿ ಅತ್ತೆ, ಹೇಳಿ. ಒಂದ್ ನಿಮಿಷ ಇರಿ, ನನ್ ಮಾತ್ ಕೇಳಿ. ಎಲ್ರಿಗೂ ಆ ಭಾರ್ಗವಿ ಎಂತವಳು ಅಂತ ಗೊತ್ತಾಗ್ತಿದೆ ಅಲ್ಲ. ಅದೇ ಖುಷಿ. ಇಷ್ಟೇ ಖುಷಿ ಸಾಕ ವಂದನ? ಅಥವಾ ಇದನ್ನ ಇಟ್ಕೊಂಡು ಉರಿಯೋ ಬೆಂಕಿಗೆ ತುಪ್ಪ ಸುರಿತ್ಯಾ? ಆ ಭಾರ್ಗವಿ ಅರ್ಜುನ್ಗೆ ಎಷ್ಟು ದೂರ ಆಗ್ತಾಳೋ ಅರ್ಜುನ್ ನಿನಗೆ ಅಷ್ಟೇ ಹತ್ರ ಆಗ್ತಾನೆ. ಭಾರ್ಗವಿ, ಇನ್ನು ಈ ಮನೆಯಲ್ಲಿ ನಿನ್ನ ಪಾಲಿಗಿರೋದು ಆ ಅಜ್ಜಿ ಮಾತ್ರ. ಅವರಿಂದ ಇಲ್ಲಿ ಏನು ಬದಲಾಯಿಸಕ್ಕಾಗೋದಿಲ್ಲ. ಇನ್ನು ಈ ಮನೆಯಲ್ಲಿ ನಿನ್ನ ಸಮಯ ಗೀತಾ ಬಂತು. ಸರ್, ಹೋಗಿದ್ ಕೆಲಸ ಏನಾಯ್ತು? ಸಿಕ್ತು ಸರ್. ಆದ್ರೆ ಫುಟೇಜ್ ಅಲ್ಲಿ ಟ್ವಿಸ್ಟ್ ನೋಡಿದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ ಸರ್.